ಹಾಯ್ ಎವ್ರಿವನ್, ತುಂಬಾನೇ ಸಿಂಪಲ್ ಸ್ಪೈಸಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಗರಂ ಮಸಾಲ ಬಳಸಲ್ಲ. ಹೆಸರೇ ಹೇಳೋ ಹಾಗೆ ಈ ಚಿಲ್ಲಿ ಚಿಕನ್ಗೆ ಮೇನ್ ಟೇಸ್ಟ್ ಕೊಡೋದೆ ಹಸಿಮೆಣಸು. ಇದನ್ನ ಸ್ಟಾರ್ಟರ್ ರೀತಿಯಲ್ಲಾದ್ರೂ ತಿನ್ಬೋದು, ಇಲ್ಲ ಗೀ ರೈಸ್, ಕುಷ್ಕಾ ರೈಸ್, ಪ್ಲೇನ್ ರೈಸ್ಗೆ ಸೈಡ್ ಡಿಶ್ಗಾದ್ರೂ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ. ಏನನ್ನು ರುಬ್ದೇನೆ ಸಿಂಪಲ್ ಆಗಿ ದಿಢೀರಾಗಿ ಆಗೋಂತ ಚಿಕನ್ ರೆಸಿಪಿ ಬೇಕು ಅಂದ್ರೆ ಈ ಚಿಲ್ಲಿ ಚಿಕನ್ ಬೆಸ್ಟ್ ಆಪ್ಷನ್. ಬ್ಯಾಚುಲರ್ಸ್ಗಳು ಹೊಸದಾಗಿ ಅಡಿಗೆ ಕಲಿತಾ ಇರೋರು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಅಷ್ಟು ಸಿಂಪಲ್, ಅಷ್ಟು ಟೇಸ್ಟಿ ಆಗಿದೆ ಈ ಚಿಲ್ಲಿ ಚಿಕನ್ ರೆಸಿಪಿ. ಖಂಡಿತ ಟ್ರೈ ಮಾಡಿ. ಚಿಲ್ಲಿ ಚಿಕನ್ಗೆ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿನ ಜಜ್ಜಿನಾದ್ರೂ ಇಟ್ಕೋಬಹುದು, ಇಲ್ಲ ಗ್ರೈಂಡ್ ಮಾಡ್ಕೋಬಹುದು. 3/4 kg ಚಿಕನ್ಗೆ ಸುಮಾರು 8ರಿಂದ 10 ಹಸಿಮೆಣಸು ಬೇಕಾಗತ್ತೆ. ನೀವು ನಿಮ್ಮ ಖಾರಕ್ಕೆ ತಕ್ಕನಾಗೆ ಹಾಕೊಳ್ಳಿ. ನಂತರ ಇದ್ರ ಜೊತೆಗೆ 2 ಉಂಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಜ್ಜಿ ಕೂಡ ಇಟ್ಕೋಬಹುದು, ಆದ್ರೆ ತುಂಬಾ ನೈಸಾಗಿ ರುಬ್ಕೋಬೇಡಿ. ಆದಷ್ಟು ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ. ಈಗ ಒಂದು ಕಡಾಯಿಯಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡ 2 ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಿಲ್ಲಿ ಚಿಕನ್ಗೆ ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಕೋಬಹುದು, ಆದ್ರೆ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ. ನೋಡಿ, ಈರುಳ್ಳಿ ಈ ರೀತಿ ಚೆನ್ನಾಗಿ ರೋಸ್ಟ್ ಆಯ್ತು ಅಂದ್ರೆ ಇದಕ್ಕೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟೇ ಮಸಾಲೆ ಪದಾರ್ಥಗಳು ಈ ಚಿಲ್ಲಿ ಚಿಕನ್ಗೆ ಬಳಸ್ತಾ ಇರೋದು, ಬೇರೆ ಏನೂ ಇಲ್ಲ. ಎಕ್ಸ್ಟ್ರಾ ಅಂದ್ರೆ ಸೋಯಾ ಸಾಸ್ ಮತ್ತೆ ಕಾರ್ನ್ಫ್ಲೋರ್ ಸ್ಲರ್ರಿ ಅಷ್ಟೇ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ 3/4 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಈ ಚಿಕನ್ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯತ್ತೆ. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ ಬೇಯೋದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು, ಈ ಚಿಕನ್ ಸುಮಾರು 90% ಬೆಂದಿರಬೇಕು. ಅಲ್ಲಿ ತನಕ ಒಂದು 10ರಿಂದ 15 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಈಗ ಚಿಕನ್ ಆಲ್ಮೋಸ್ಟ್ ಬೆಂದಿರತ್ತೆ. ಇದ್ರಲ್ಲಿ ಸ್ವಲ್ಪ ನೀರು ಹಾಗೆ ಇರಲಿ, ಚಿಕನ್ ಫುಲ್ ಡ್ರೈ ಆಗೋದು ಬೇಡ. ಇದಕ್ಕೀಗ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿ, ಹಾಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡಿರ್ತೀರಾ, ಚಿಲ್ಲಿ ಚಿಕನ್ ಒಂದ್ ರೀತಿ ಸಾಸಿಯಾಗಿ ಇರತ್ತೆ. ಆ ರೀತಿ ಸಾಸಿನೆಸ್ ಬರೋದು ಈ ಕಾರ್ನ್ಫ್ಲೋರ್ ಸ್ಲರ್ರಿ ಹಾಕೊಳ್ಳೋದ್ರಿಂದ. ಅದರಿಂದ ಈ ಚಿಲ್ಲಿ ಚಿಕನ್ಗೆ ಮೇನ್ ಆಗಿ ಕಾರ್ನ್ಫ್ಲೋರ್ ಸ್ಲರ್ರಿ ಹಾಕೊಳ್ಬೇಕಾಗತ್ತೆ. ಹಾಗೆ ಸೋಯಾ ಸಾಸ್ನಲ್ಲಿ ಉಪ್ಪಿನಂಶ ಇರೋದ್ರಿಂದ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ, ಮುಂಚೆನೆ ತುಂಬಾ ಉಪ್ಪನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ಮಧ್ಯ ಸೀಳಿರೋ ಹಸಿ ಮೆಣಸು, ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಇದು ಒಳ್ಳೆ ಘಮ ಮತ್ತೆ ಟೇಸ್ಟ್ ಕೊಡತ್ತೆ. ಈಗ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 3ರಿಂದ 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಇದು ಲಿಡ್ ಓಪನ್ ಮಾಡ್ತಿದ್ದಂಗೆ ಆ ಕರಿಬೇವಿನ ಘಮ ಚೆನ್ನಾಗಿ ಬರ್ತಾ ಇರತ್ತೆ. ನಿಜವಾಗ್ಲೂ ಈ ಚಿಲ್ಲಿ ಚಿಕನ್ ತುಂಬಾನೇ ಚೆನ್ನಾಗಿರತ್ತೆ. ಹೆವಿ ಮಸಾಲೆ ಇರಲ್ಲ, ಮೈಲ್ಡ್ ಆಗಿರತ್ತೆ. ಆದ್ರೂ ಒಂದ್ ರೀತಿ ಸ್ಪೈಸಿಯಾಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಈಗ ಸ್ಪೈಸಿಯಾದ, ಸಖತ್ ಟೇಸ್ಟಿಯಾದ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ತುಂಬಾನೇ ಸಿಂಪಲ್ ರೆಸಿಪಿ, ಜಾಸ್ತಿ ಪ್ರಿಪರೇಷನ್ ಏನೂ ಬೇಕಾಗಲ್ಲ. ಯಾವತ್ತು ಚಿಲ್ಲಿ ಚಿಕನ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸಲಿ ಮಾಡ್ಕೊಂಡು ನೋಡಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರತ್ತೆ. ಈ ಚಿಲ್ಲಿ ಚಿಕನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.